ಅಕ್ರಿಯ ಧ್ಯಾನ ಪ್ರಯೋಗ. ಯಾವ ಆಸನದಲ್ಲಿ ಕೂತ್ಕೊಂಡಿದ್ದೀರೋ ಬೆನ್ನು ನೇರಾಗಿರಲಿ. ಶವಾಸನದಲ್ಲಿ ಮಲಗಿದರೆ ದೇಹನ ಸಡಿಲವಾಗಿ ಬಿಡಬೇಕು. ಈ ಅಕ್ರಿಯ ಧ್ಯಾನ ಅದ್ಭುತ ಜ್ಞಾನ. ಯಾಕೆಂದರೆ ಪರಮಾತ್ಮನ ಅನುಭವ, ಶೂನ್ಯದ ಅನುಭವ ಏನೋ ಮಾಡುವುದರಿಂದ ಆಗಲ್ಲ. ಆಲ್ರೆಡಿ ನಮ್ಮೊಳಗೆ ಪರಮಾತ್ಮ ಇದ್ದಾನೆ, ದೈವತ್ವ ನಮ್ಮೊಳಗಡೆ ಇದೆ. ಇಲ್ಲ ಅಂದಿದ್ರೆ ಪಡಿಲಿಕ್ಕೆ ಏನಾದರೂ ಮಾಡ್ಬೋದಿತ್ತು. ನಮ್ಮ ಹತ್ರ ಹಣ ಇಲ್ಲ ಅಂದರೆ ಏನಾದರೂ ಮಾಡಬೇಕು. ನಮ್ಮ ಹತ್ರ ಇರುವ ವಸ್ತು ಬೇಕಂದರೆ ಮಾಡಲಿಕ್ಕೇನಿರುವುದಿಲ್ಲ ಅಲ್ವಾ. ನಮ್ಮ ಹತ್ರ ಇಲ್ಲದೆ ಇರುವ ವಸ್ತು ಬೇಕು ಅಂದರೆ ಏನಾದರೂ ಮಾಡಬೇಕು. ಆದರೆ ನಾವು ಏನನ್ನು ಬಯಸ್ತಾ ಇದ್ದೀವೋ ಅದು ನಮ್ಮೊಳಗಡೆ ಇದೆ, ಸದಾ ಇದೆ. ಅದಕ್ಕೋಸ್ಕರ ಏನು ಮಾಡುವ ಅವಶ್ಯಕತೆ ಇಲ್ಲ. ಏನಾದರೂ ಮಾಡಲಿಕ್ಕೆ ಹೊರಟ್ರೆ ನಾವು ಅದರಿಂದ ದೂರ ಆಗ್ತೀವಿ. ಹೇಗೆಂದರೆ ನಾವೀಗ ಒಂದು ರೂಮಲ್ಲಿ ಕೂತಿದ್ದೀವಿ. ಈ ರೂಮಲ್ಲಿ ನಾವು ಹೋಗಲಿಕ್ಕೆ ಏನು ಮಾಡಬೇಕಾ? ಏನೂ ಮಾಡಬೇಕಾಗಿಲ್ಲ. ನಾವು ಈ ರೂಮಲ್ಲಿ ಇರೋದನ್ನು ಅರಿಬೇಕು. ನಾವೇನಾದರೂ ಮಾಡಲಿಕ್ಕೆ ಹೋದರೆ ನಾವು ರೂಮಿಂದ ಹೊರಗಡೆ ಹೋಗಿರ್ತೀವಿ, ರೂಮಿಂದ ದೂರ ಆಗ್ತೀವಿ. ಹಾಗೆಯೇ ಸದಾ ಪರಮಾತ್ಮ ನಮ್ಮೊಳಗಡೆ ಇದ್ದಾನೆ ಅನ್ನುವ ಅರಿವು ಇದ್ದರೆ ಸಾಕು. ನಾವು ಏನೂ ಮಾಡಬೇಕಾಗಿಲ್ಲ. ಇದೇ ಅಕ್ರಿಯ ಧ್ಯಾನ. ನಾವೀಗ ಏನನ್ನೂ ಮಾಡದೇ ಇರುವ ಪ್ರಯೋಗ ಮಾಡೋಣ. ಅಚ್ಚರಿ ಏನಂದರೆ ನಾನೇನಾದರೂ ಹೇಳಿದರೆ ಅದು ಮತ್ತೆ ಕ್ರಿಯೆನೇ ಆಗುತ್ತೆ. ಏನೂ ಮಾಡದೇ ಇರುವುದು ಸುಲಭ, ಆದರೆ ಜಟಿಲ ಸಹ. ನಮಗೆ ಯಾರಾದರೂ ಏನಾದರೂ ಮಾಡು ಅಂದರೆ ನಾವು ಮಾಡಿಬಿಡ್ತೀವಿ. ಸುಮ್ಮನಿರು ಅಂದರೆ ಕಷ್ಟ, ಜಟಿಲ. ನಮ್ಮ ಮನಸ್ಸಿಗೆ ಯಾವ ರೀತಿ ಟ್ರೈನಿಂಗ್ ಆಗಿದೆ ಅಂದರೆ ಏನಾದರೂ ಮಾಡ್ತಾ ಇರಬೇಕು. ಏನೋ ಮಾಡೋದ್ರಿಂದ ಏನೋ ಸಿಗುತ್ತೆ. ಬೇಕಾದರೆ ನಮಗೆ ಹೇಳಿ ಮೌಂಟ್ ಎವರೆಸ್ಟ್ ಹತ್ತು ಅಂತ, ನಾವು ಹತ್ತೀವಿ. ಆದರೆ ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ಅಲ್ಲ. ಏನಿದು ಅಕ್ರಿಯ ಧ್ಯಾನ? ಇದು 3 ಲೆವೆಲಲ್ಲಿ ಇರುತ್ತೆ. ಮೊದಲನೇ ಹಂತ ಶರೀರದ ಲೆವೆಲ್. ಏನು ಮಾಡಬೇಕು ಅಂದರೆ ಕಣ್ಮುಚ್ಚಿ ನೇರಾಗಿ ಕೂತ್ಕೊಂಡು, ಶವಾಸನದಲ್ಲಿ ಮಲಗಿದರೆ ಸಡಿಲವಾಗಿ ಫ್ರೀಯಾಗಿ ಮಲ್ಕೊಳ್ಳಿ. ಹೇಗಿದ್ದರೋ ಹಾಗೆ ದೇಹನ ಬಿಡಿ. ದೇಹ ಏನು ಮಾಡುತ್ತೆ ಅಂದರೆ ಸ್ವಲ್ಪ ಅಲ್ಲಿ ಕೆರ್ಕೊಳ್ಳೋಣ, ಸ್ವಲ್ಪ ಕೆಮ್ಮೋಣ, ಈ ರೀತಿ ತಾಪತ್ರಯ ಕೊಡುತ್ತೆ. ಅದರ ತಂಟೆಗೆ ಹೋಗ್ಬಿಡಿ. ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಬಿಡಿ. ನೀವು ಸ್ವಲ್ಪ ಹೊತ್ತು ಏನು ಮಾಡಿದ್ರೆ ಸುಮ್ಮನೆ ಇದ್ಬಿಟ್ರೆ ಏನೋ ಪ್ರಪಂಚ ಮುಳುಗೋಗಲ್ಲ, ನಿಮಗೇನೂ ಆಗಲ್ಲ. ಕೈ ಕಾಲು ಅಲುಗಾಡಿಸ್ಬೇಡಿ. ಏನಾಗುತ್ತೋ ಆಗಲಿ. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಅಲುಗಾಡಬೇಡಿ. ಶರೀರದ ಎಲ್ಲ ಆ್ಯಕ್ಷನ್ನ ನಿಲ್ಲಿಸಿ ಎರಡನೇ ಹಂತ ಶ್ವಾಸದ ಮೇಲೆ ಪ್ರಯೋಗ ಮಾಡೋಣ. ನಾವೇನು ಮಾಡೋದು ಬೇಡ, ಉಸಿರಾಟ ಮಾಡೋದು ಬೇಡ. ಅದು ಶ್ವಾಸಕೋಶಗಳ ಕೆಲಸ ಬರೀ ಮಾಡುತ್ತೆ. ಶರೀರದ ಪಚನಕ್ರಿಯೆ, ಹೃದಯ ಬಡಿತ, ರಕ್ತ ಪರಿಚಲನೆ, ಹಾಗೆ ಉಸಿರಾಟ ಸಹ ದೇಹ ನೋಡ್ಕೊಳ್ಳುತ್ತೆ. ಅದು ಆಟೋಮೆಟಿಕ್ ಆಗುತ್ತೆ. ನಾವೇನು ಮಾಡೋದು ಬೇಡ. ರಾತ್ರಿ ನಾವು ಮಲಗಿದಾಗ ಶ್ವಾಸ ಹೇಗೋ ಅದ್ರ ಪಾಡಿಗೆ ಅದು ನಡೀತದಲ್ಲ, ಹಾಗೆ ಅದ್ರ ಪಾಡಿಗೆ ಅದು ನಡೀತದೆ. ನಾವೇನೂ ಮಾಡೋದು ಬೇಡ. ಉಸಿರು ಅದ್ರ ಪಾಡಿಗೆ ಅದು ನಡೀತದೆ. ದೀರ್ಘ ಮಾಡಬೇಕು, ಹಂಗೆ ಮಾಡಬೇಕು, ಹೀಗೆ ಮಾಡಬೇಕು, ನೀವೇನೂ ಮಾಡೋದು ಬೇಡ. ಸುಮ್ಮನೆ ಇರಿ. ಶ್ವಾಸದ ಮೇಲೆ ಶಕ್ತಿಯನ್ನು ಹಾಕಬೇಡಿ.
ಅದ್ರ ಪಾಡಿಗೆ ಅದಾಗಲಿ. ಶರೀರದ ಮೇಲೂ ಶಕ್ತಿ ಹಾಕಬೇಡಿ, ಉಸಿರಿನ ಮೇಲೂ ಶಕ್ತಿ ಹಾಕಬೇಡಿ. ಅದ್ರ ಪಾಡಿಗೆ ಅದ ಇರ್ತದೆ, ನಿಮ್ಮ ಪಾಡಿಗೆ ನೀವಿರಿ. ರಿಲ್ಯಾಕ್ಸ್, ಶಾಂತಿಯ ಅನುಭವ ಆಗ್ತಾಯಿದೆ. ನಾವು ಶರೀರನೂ ನಡೆಸ್ತಾ ಇಲ್ಲ, ಶ್ವಾಸನೂ ನಡೆಸ್ತಾ ಇಲ್ಲ. ಶರೀರ ಅದರ ನಿಯಮದ ಪ್ರಕಾರ ನಡೀತಾ ಇದೆ, ನಾವೇನು ಮಾಡ್ತಾ ಇಲ್ಲ. ಏನಾಗ್ತಾ ಇದೆ ಅರಿರಿ. ಅರಿಯೋದಂದರೆ ಏನು ಮಾಡ್ದಾಗೆ ಅಲ್ಲ, ಕ್ರಿಯೆ ಅಲ್ಲ ಅದು. ಇನ್ನು ಮೂರನೇ ಹಂತ, ಸ್ವಲ್ಪ ಆಳಕ್ಕಿಳಿಯೋಣ. ಇಲ್ಲಿ ನಾವು ನಮ್ಮ ಮನಸ್ಸನ್ನು ಬಿಡೋಣ. ಮನಸ್ಸೊಳಗಡೆ ಏನು ವಿಚಾರ ನಡೀತಾ ಇದೆ ಅದಕ್ಕೂ ಹಾಗೆ ಹೇಳೋಣ. ಏನು ವಿಚಾರ ಬರ್ತಾ ಇದೆ ಅದು ಮನಸ್ಸಿನ ಕೆಲಸ, ನಮಗೇನು ಕೆಲಸ ಇಲ್ಲ. ಉಸಿರಾಟ, ದೇಹದ ಶ್ವಾಸ ಕೋಶಗಳು ಹೇಗೆ ನೋಡ್ಕೊಳ್ಳುತ್ತೋ ವಿಚಾರನ ಮನಸ್ಸು ನೋಡ್ಕೊಳ್ಳುತ್ತೆ, ನಮಗೇನು ಕೆಲಸ ಇಲ್ಲ. ನಾವು ವಿಚಾರ ನಡೆಸೋರಾಗಿದ್ದರೆ ಒಳ್ಳೆಯ ವಿಚಾರನೇ ಮಾಡ್ತಾಯಿದ್ವಿ. ಕೆಟ್ಟ ವಿಚಾರಗಳು ಹೇಗೆ ಬರ್ತಾಯಿದ್ವು ಅಲ್ವಾ? ವಿಚಾರನ ಮನಸ್ಸಿನ ಮೇಲೆ ಬಿಡಿ, ಶಕ್ತಿ ಕೊಡಬೇಡಿ. ನಾವು ನಮ್ಮ ಕಡೆಯಿಂದ ಏನೋ ಮಾಡೋದು ಬೇಡ. ನಾವು ಮೈಂಡನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೊರಟ್ರೆ ಅದು ಮಾಡಿದ ಹಾಗೆ. ವಿಚಾರದ ಬಗ್ಗೆ ಕಾಮೆಂಟ್ ಮಾಡೋದು ಬೇಡ, ಜಡ್ಜ್ ಮಾಡೋದು ಬೇಡ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಯಾಕೆ ಬಂತು, ಈ ರೀತಿ ಮಾಡಿದ್ರೆ ನಾವು ಮಾಡಿದಾಗುತ್ತೆ. ವಿಚಾರ ಬಂದರೆ ಬರಲಿ, ಅದು ಮನಸ್ಸಿನ ಸ್ವಭಾವ. ಜಡ್ಜ್ ಮಾಡಬೇಡಿ. ಏನೇ ಕೆಟ್ಟ ವಿಚಾರ ಬರಲಿ, ಅದು ಮನಸ್ಸಲ್ಲಿ ಬರುತ್ತೆ. ರಿಯಾಕ್ಟ್ ಮಾಡೋದು ಬೇಡ. ಮನಸ್ಸಲ್ಲಿ ವಿಚಾರ ಬರೋದು ಸ್ವಭಾವ. ಒಂದು ವೇಳೆ ವಿಚಾರ ಬರ್ತಾ ಇರಲಿಲ್ಲ ಅಂದರೆ ನಾವು ಪಶು ಆಗ್ತಾಯಿದ್ವಿ. ಪಶು ವಿಚಾರದ ಕೆಳಗಡೆ ಇರುತ್ತೆ, ಮನುಷ್ಯ ವಿಚಾರದಲ್ಲಿರ್ತಾನೆ, ಸಂತ ವಿಚಾರದ ಮೇಲಿರ್ತಾನೆ. ಇಷ್ಟೇ ವ್ಯತ್ಯಾಸ. ನಾವೀಗ ಸಂತರಾಗೋಣ. ವಿಚಾರದ ಮೇಲೆ ಹೋದಾಗ ನಿರ್ವಿಚಾರದ ಅವಸ್ಥೆ ಪ್ರಾಪ್ತಿಯಾಗುತ್ತೆ, ಅನುಭವ ಆಗುತ್ತೆ. ನಿರ್ವಿಚಾರ ವ್ಯವಸ್ಥೆ ಏನಿದೆ ಅದೇ ವಾಸ್ತವಿಕ ವ್ಯವಸ್ಥೆ, ಅದೇ ಆತ್ಮ ಚೈತನ್ಯ. ಇದು ಹೇಗೆ ಅನುಭವ ಆಗುತ್ತಂದರೆ ಆ ಕ್ರಿಯಾ ಧ್ಯಾನದಲ್ಲಿ ತೊಡಗಿದಾಗ. ಶರೀರದ ಮೇಲೂ ಏನು ಮಾಡಬೇಡಿ, ಉಸಿರಿನ ಮೇಲೂ ಏನು ಮಾಡಲಿಕ್ಕೆ ಹೋಗಬೇಡಿ, ಮನಸ್ಸಿನ ಮೇಲೂ ಯಾವ ಶಕ್ತಿ ಪ್ರಯೋಗನೂ ಬೇಡ. ನಿಮ್ಮೊಳಗೆ ಏನೋ ಖಾಲಿತನ, ನಾಲ್ಕು ಕಡೆಯಿಂದ ಶೂನ್ಯದ ಅನುಭವ ಆಗ್ತಾಯಿದೆ. ಅನುಭವಿಸಿ, ಅದರ ಕಡೆ ಗಮನ ಹರಿಸಿ, ಧ್ಯಾನ ಹರಿಸಿ. ನೀವು ದೇಹ, ಉಸಿರು, ಮನಸ್ಸಿನ ಮೇಲೆ ಗಮನ ಕೊಟ್ಟಿಲ್ಲ ಅಂದರೆ ಅವೇನು ನಿಲ್ಲಲ್ಲ. ಅವ್ರ ಪಾಡಿಗೆ ಅವು ಕೆಲಸ ಮಾಡುತ್ತೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಮಲಗಿದ್ದಾಗ ಹೇಗೆ ಉಸಿರು ಆಟೋಮೆಟಿಕ್ಕಾಗಿ ನಡೀತದೋ ಹಾಗೆ ಈಗಲೂ ನಡೀತದೆ. ಯಾವಾಗ ನಾವು
ಆ ಶೂನ್ಯದಲ್ಲಿ ಲೀನ ಆಗ್ತೀವೋ ಆಗ ನಾವು ನಮ್ಮ ರೂಮಿಗೆ ಬರ್ತೀವಿ. ಯಾವ ರೂಮು? ಪರಮಾತ್ಮ. ಪರಮಾತ್ಮ ನಮ್ಮೊಳಗಡೆ ಇದ್ದಾನೆ. ನಾವೇ ಪರಮಾತ್ಮ ಅಂತ ಗೊತ್ತಾಗುವಂತಹ ರೂಮು. ನಾವು ಸದಾ ಇರುವ ರೂಮು. ನಾವು ಗಮನ ಹರಿಸ್ತೆ ದೇಹ ಮನಸ್ಸು ಆ ಕಡೆ ನಾವು ಗಮನ ಹರಿಸಿ ಇದನ್ನು ಮರೆತು ಬಿಟ್ಟಿದ್ವು. ಈಗಿಲ್ಲಿ ಬಂದಿದ್ದೇವೆ. ಇದೇ ಅಕ್ರಿಯ ಧ್ಯಾನ. ಇಲ್ಲೇನೋ ನಿರ್ವಿಚಾರ, ಶೂನ್ಯತೆ, ಶಾಂತಿಯ ಅನುಭವ ಆಗ್ತಾಯಿದೆ. ಅನುಭವಿಸಿ. ಇದು ಕಾಲ್ಪನಿಕ ಅಲ್ಲ, ರಿಯಾಲಿಟಿ. ಅನುಭವ ಮಾಡಿ. ಏನು ಶೂನ್ಯ ಆವರಿಸಿದೆ, ಇದೇ ಸತ್ಯ. ಅರಿರಿ. ಶೂನ್ಯದ ಅನುಭವ ಮಾಡಿ.